ಶ್ರೀ ಶ್ರೀ ಸಿದ್ದೇಶ್ವರ ಸ್ವಾಮಿ ದೇವಸ್ಥಾನ ಉದಾರಹಳ್ಳಿ. ಇವಾಗೇನು ನೋಡ್ತಿದ್ದೀರಾ, ಈ ಒಂದು ಜಾಗದ ಎಂಟ್ರಿ ಆಗ್ತಾ ಇದ್ದೀವಿ. ಸುಮಾರು ಜನ ರೈಡರ್ಸ್ ಎಲ್ಲ ಬಂದಿದ್ದಾರೆ. ಸೊ ಬೆಂಗಳೂರಿಂದನೇ ಜಾಸ್ತಿ ಜನ ಇದ್ದಾರೆ ಮೋಸ್ಟ್ಲಿ. ಹೋಗಿ ನೋಡೋಣ. ಹಳ್ಳಿ ರೋಡು ನೋಡಿ, ಹಸುಗಳೆಲ್ಲ ಇದೆ. ಮುಂದೆ ಇಲ್ಲಿಂದ ಬಂದು ಲೆಫ್ಟ್ ತಗೊಬೇಕು. ಜನ ಕನ್ಫ್ಯೂಸ್ ಆಗ್ತಾರೆ ಮ್ಯಾಪ್ ಹಾಕೋ ಬಂದರೆ. ಇಲ್ಲಿಂದ ಬಂದು ನೆಕ್ಸ್ಟು ರೈಟ್ ತಗೊಬೇಕು. ರೈಟ್ ತಗೊಂಡು ಹೋಗಬೇಕು. ಇದೇ ಶಾರ್ಟ್ಕಟ್ ದಾರಿ. ಇಲ್ಲಿಂದ ಬಂದು ಈಗ ಹೋಗಬೇಕು. ಇಲ್ಲಿಂದ ನಿಮ್ಗೆ ಡೈರೆಕ್ಟಾಗಿ ದೇವಸ್ಥಾನಕ್ಕೆ ಹೋಗುತ್ತೆ. ಯಾರೆಲ್ಲ ನನ್ನ ವೀಡಿಯೋ ನೋಡ್ತಿದ್ದೀರಾ, ನನ್ನ ಇನ್ಸ್ಟಾಗ್ರಾಮ್ ID ಐಆಮ್ ಪುರುಷೋತ್ತಮ್ ಮತ್ತು ಯೂಟ್ಯೂಬ್ ಚಾನಲ್ ಪುರುಷೋತ್ತಮ್ ಮೋಟೋ ಬ್ಲಾಗರ್ ಕನಕಪುರ ಅಂತೇಳಿ. ಸೊ ಒಳ್ಳೆ ನೇಚರಲ್ಲಿ ರೈಡ್ ಮಾಡಬೇಕು, ಒಳ್ಳೆ ಆಫ್ ರೋಡಿಂಗು ಎಲ್ಲನೂ ಇದೆ. ಪಕ್ಕ ಒಂದು ಕೆರೆ ಇದೆ, ತುಂಬ ಚೆನ್ನಾಗಿದೆ. ಆದಷ್ಟು ಬೆಂಗಳೂರವ್ರು ತುಂಬ ಜನ ಬಂದು ರೀಲ್ಸ್ ಮಾಡಾಕಿದ್ದಾರೆ. ಎಷ್ಟೊಂದು ಜನ ಬರ್ತಾ ಇದ್ದಾರೆ, ಹೋಗ್ತಾ ಇದ್ದಾರೆ. ನೋಡಿ, ಕೆರೆ ತುಂಬ ಚೆನ್ನಾಗಿದೆ ನೋಡಲಿಕ್ಕೆ. ಒಳ್ಳೆ ವ್ಯೂ, ಕಾರಲ್ಲೂ ಬರ್ಬೋದು. ಮುಂದೆ ಬನ್ನಿ ಅಣ್ಣ. ಕಾರ್ ಬೆಟ್ಟದ ಮೇಲ್ಗಡೆವರೆಗೂ ಹೋಗುತ್ತೆ, ಡೋಂಟ್ ವರಿ. ಮತ್ತು ಸಿಮೆಂಟ್ ರೋಡೆಲ್ಲ ಮಾಡಿದ್ದಾರೆ. ನಾನು ಲಾಸ್ಟು ಒಂದು 15 days ಬ್ಯಾಕ್ ಬಂದಿದ್ದೆ. ಸೊ ಸುಮ್ಮನೆ ಹಾಗೆ ಬಂದೋದೆ. ಇವಾಗ ಬೈಕಲ್ಲಿ ಬರೋಣ ಅಂದ್ಬಿಟ್ಟು ಬಂದಿದ್ದು. ತುಂಬ ಚೆನ್ನಾಗಿದೆ. ಬೈಕ್ ರೈಡಲ್ಲಿ ಯಾರ್ಯಾರು ಬರ್ತೀರಾ ಹುಷಾರಾಗಿ ಬನ್ನಿ. ಸ್ವಲ್ಪ ರೋಡು ಚೆನ್ನಾಗಿಲ್ಲ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಬೆಟ್ಟ ಹೇಗಿದೆ ಅಂತ ನಿಮಗೆ ತೋರಿಸ್ತೀನಿ, ಹೇಗಿದೆ ಅಂತ ಮುಂದೆ ನೋಡ್ತಾ ಹೋಗ್ಬೋದು. ಮಧ್ಯದಲ್ಲಿ ತುಂಬಾ ಚೆನ್ನಾಗಿರುವಂತಹ ಜಾಗದಲ್ಲಿ 2 months ಆಗಿರ್ಬೋದು ಓಪನಿಂಗ್ ಆಗಿ. ತುಂಬಾ ಜನ ಬಂದಿದ್ದಾರೆ ಬೆಂಗಳೂರಿಂದೆಲ್ಲ. ನೋಡಿ ಹೇಗಿದೆ. ಯೂಟ್ಯೂಬರ್ಸು ಒಂದಷ್ಟು ಜನ ಎಲ್ಲ ವೀಡಿಯೋ ಮಾಡಿ ಹಾಕಿರೋದಕ್ಕೆ ಸುಮಾರು ಜನ ಬೈಕು ರೈಡು ನಂದಿ ಬೆಟ್ಟಕ್ಕೆ ಹೋಗೋರು ಎಲ್ಲ ಸುತ್ತಮುತ್ತ ಊರವ್ರು ಎಲ್ಲ ಬಂದ್ಬಿಟ್ಟವ್ರೆ. ಅಂದ್ಕೊಂಡೆ ಎಲ್ಲ ಬೆಂಗಳೂರವರು. ಆಲ್ಮೋಸ್ಟ್ ತುಂಬ ಚೆನ್ನಾಗಿದೆ ಈ ಒಂದು ಲೊಕೇಶನ್ನು. ತುಂಬ ಜನ ಬಂದಿದ್ದಾರೆ. ಗಾಡಿ ಎಲ್ಲರೂ ಒಂದು ಕಡೆ ಸೈಡಿಗೆ ಪಾರ್ಕ್ ಮಾಡೋಣ. ಕುತ್ಕೊಳ್ಳೋಕ್ಕೆಲ್ಲ ಒಳ್ಳೆ ವ್ಯೂವು. ಮೇಲೆ ಹೋಗ್ಬಿಟ್ಟು ನೋಡೋಣ ಹೇಗಿದೆ ಏನಂತೆಲ್ಲ. ಒಳ್ಳೆ ನೇಚರ್ ಮಧ್ಯದಲ್ಲಿ ಒಂದೊಳ್ಳೆ ಆಫ್ ರೋಡಿಂಗು ಹೋಗೋಣ ಅಂತ ನಾವು ಬಂದರೆ ಇಷ್ಟೊಂದು ಕಾರ್ಗಳೆಲ್ಲ ಬಂದಿದೆ. ಒಳ್ಳೆ ಫೇಮಸ್ ಆಗಿಬಿಟ್ಟಿದೆ ಸಿದ್ದೇಶ್ವರ ಬೆಟ್ಟ. ತುಂಬ ಚೆನ್ನಾಗಿದೆ. ಅವ್ರು ಮೈಸೂರು ಅನ್ಕೊತೀನಿ ರಿಜಿಸ್ಟ್ರೇಷನು, ಬುಲೆಟ್ ಗಾಡಿ. ನೋಡಿ, ಮಕ್ಕಳೆಲ್ಲ ಒಳ್ಳೆ ಎಂಜಾಯ್ ಮಾಡ್ತಿದ್ದಾರೆ. ಸನ್ ರೂಫ್ ಎಲ್ಲ ಓಪನ್ ಮಾಡಿಕೊಂಡು. ಟಾಟಾ ಗಾಡಿ, ಟಾಟಾ ನೆಕ್ಸಾನ್. ಇಲ್ಲೊಂದು ಸ್ವಲ್ಪ ಆಫ್ ರೋಡಿಂಗ್ ಐತೆ. ಇನ್ನೂ ರೋಡ್ಗಳು ರೆಡಿ ಮಾಡ್ತಾಯಿದ್ದಾರೆ ಒಂದೊಂಚೂರೆ. ನೋಡಿ ಎಷ್ಟು ಜನ ಬರ್ತಾವ್ರೆ. ಅಣ್ಣ ಗ್ರೇಟ್ ಬಿಡೋಣ. 5 ಜನ ಹಾಕೋ ಬರ್ತಿದ್ದೀನಿ ನೋಡೋಣ. ಓಹೋ ಮಕ್ಕಳು ಅಷ್ಟೊಂದು ಜನನೆಲ್ಲ ಹಾಕ್ಕೊಂಡು ಬರ್ತಾವ್ರೆ. ಜಾಗ ಬಿಡೋಣ. ಏನಾಯ್ತದಲ್ಲಪ್ಪ. ನಾನು ಎಕ್ಸ್ಪಲ್ಸ್ ಬಿಟ್ಬಿಟ್ಟು ಈ ಗಾಡೀಲಿ ಬಂದಿದ್ದೀನಿ ಇವತ್ತು. ಬಾ ಒಂದೇ ಅಂತ ಆಫ್ ಆಗೋಗಿತ್ತು ಗಾಡಿ ಓಡ್ಸೋಕ್ಕೆ ಭಯ ಆಯ್ತೈತೆ. ಬಾ ಇಷ್ಟೊಂದು ಕಷ್ಟಪಡಬೇಕು. ಅಯ್ಯೋ ಕಲ್ಗಳು ತುಂಬ ಚೆನ್ನಾಗೈತೆ. ಮುಂದಕ್ಕೆ ನಿಮಗೆ ಬಂದು ಕಾಂಕ್ರೀಟ್ ರೋಡ್ ಇದೆ. ಇದು ರೀಸೆಂಟಾಗಿ ಆಗಿರೋದು ಈ ಕಾಂಕ್ರೀಟ್ ರೋಡು. ಮೇಲ್ಗಡೆ ದೇವಸ್ಥಾನ ಇರೋದು. ಏನು ವ್ಯೂವು ಅಲ್ಟಿಮೇಟ್ ಆಗಿದೆ ನೋಡಲಿಕ್ಕೆ. ಮತ್ತು 1 hour 2 hour ಆರಾಮಾಗಿ ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡೋರು, ಫ್ರೆಂಡ್ಸು, ಫ್ಯಾಮಿಲಿ ಮೆಂಬರ್ಸು, ಕಪಲ್ಸು, ಟೀಮು ಎಲ್ಲರೂ ಬರ್ಬೋದು ಅಂತಹ ಒಳ್ಳೆ ಜಾಗ. ನೋಡ್ರಿ, 3 wheeler ಆಟೋನೇ ಬಂದ್ಬಿಟ್ಟೈತೆ. ಗ್ರೇಟ್ ಬಿಡಿ ಅಣ್ಣ, ನಿನ್ಗೊಂದು ನಮಸ್ಕಾರ ಕಣಣ್ಣ. ಆಟೋನೇ ಬಂದವ್ರೆ. ಮತ್ತು ಜನ ಇವತ್ತು ಸಿಕ್ಕಾಪಟ್ಟೆ ಇರ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಬೆಳಗ್ಗೆಯಿಂದನೂ ಹೆವಿ ಜನ ಬಂದಿದ್ದಾರೆ. ವೀಕೆಂಡು ಮತ್ತು 4th Saturday ಆಗಿರೋದ್ರಿಂದ ತುಂಬ ಜನ ಇದ್ದಾರೆ. ಮೇಲೆ ಹೋಗಿ ನೋಡೋಣ ಹೇಗಿದೆ ಅಂತ. ಸೊ ಇವಾಗೇನು ದೇವಸ್ಥಾನ ನೋಡಿದ್ರಿ, ತುಂಬಾ ಚೆನ್ನಾಗಿತ್ತು.
ಒಂದೊಳ್ಳೆ ಬೆಟ್ಟದ ಮೇಲೆಗಡೆ ಇರುವಂತಹ ಜಾಗ ನಿಮಗೆಲ್ಲ ತೋರಿಸಿದ್ದೀನಿ ಮತ್ತು ಒಳ್ಳೆ ಇನ್ಫಾರ್ಮೇಷನ್ಸು ಕೂಡ ಕೊಟ್ಟಿದ್ದೀನಿ. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ. ಧನ್ಯವಾದಗಳು ಎಲ್ಲರಿಗೂ. ಶುಭವಾಗಲಿ. ನನ್ನ ಇನ್ಸ್ಟಾಗ್ರಾಮ್ ಐಡಿನ ಫಾಲೋ ಕೊಡಿ ಮತ್ತು ಯೂಟ್ಯೂಬ್ ಚಾನಲ್ಗೆ ವೀಡಿಯೋನ ಹಾಕ್ತೀನಿ. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು. ಸರ್, ದೇವಸ್ಥಾನದ ಹಿಸ್ಟ್ರಿ ಅಂದರೆ ಇದು ಓಂ ಶ್ರೀ ಗುರುಭ್ಯೋ ನಮಃ ಹರಃ ಓಂ ಅಂದರೆ ಸಿದ್ದೇಶ್ವರ ಸ್ವಾಮಿ ಸಿದ್ದಪ್ಪಾಜಿ ಅಂತ ಕರೀತಾರೆ. ಅಂದರೆ ಇಲ್ಲಿ ಏನೇ ಒಂದು ಅರಕೆ ಮಾಡ್ಕೊಂಡು ಹೋದ್ರು ಅದು 48 ದಿನದೊಳಗೆ ಕೆಲಸ ಆಗುತ್ತೆ. ಅದು ಆರೋಗ್ಯ ಸಮಸ್ಯೆ ಆಗ್ಬೋದು, ಸಂತಾನ ಸಮಸ್ಯೆ ಆಗ್ಬೋದು, ಕೋರ್ಟ್ ಕೇಸ್ ವಿಚಾರ ಆಗ್ಬೋದು, ಮದುವೆ ಲಗ್ನದಾಗ್ಬೋದು, ಬೋರ್ ಪಾಯಿಂಟ್ ಹಾಕಿಸುವಂಥವರೇ ಆಗ್ಬೋದು. ಅಂದರೆ ಬೋರ್ ಪಾಯಿಂಟ್ ಹಾಕಿಸುವಂಥವ್ರು ಮದುವೆ ಲಗ್ನದವರು ಬಂದು ಇಲ್ಲಿ ಸೋಮವಾರ, ಶುಕ್ರವಾರ, ಅಮಾವಾಸ್ಯೆ ಹುಣ್ಣಿಮೆ ದಿನ ಬಂದು ಪ್ರಸಾದ ಕೇಳಬೇಕು. ಅಂದರೆ ಹೂ ಪ್ರಸಾದ ಬರುತ್ತೆ. ಆರೋಗ್ಯ ಸಮಸ್ಯೆಯವರು ಪ್ರತಿ ಅಮಾವಾಸ್ಯೆ ಹುಣ್ಣಿಮೆ ದಿನ ಬಂದು ಬೂದುಂಬಳಕಾಯಿ ದೀಪ ಹಚ್ಚಬೇಕು, ನಿಂಬೆಹಣ್ಣು ದೀಪ ಹಚ್ಚಬೇಕು, ಬೆಲ್ದಾರ್ತಿ ಮಾಡಿಸ್ಬೇಕು. ಆ ದೀಪ ಯಾವ ಥರ ಉರಿಯುತ್ತೆ ಅದೇ ಥರ ಕಷ್ಟ ನಿವಾರಣೆ ಆಗುತ್ತೆ. ಸಂತಾನ ಸಮಸ್ಯೆಯವರು 2 ವರ್ಷ, 3 ವರ್ಷ, 5 ವರ್ಷ, 10 ವರ್ಷ ಆದರೂ ಮಕ್ಕಳಾಗದೇ ಇರೋರು ಬಂದು ಇಲ್ಲಿ ಗಂಗೆ ಪೂಜೆ ಮಾಡಿ ಬಂದಂಥ ಮುತ್ತೈದೆಯರಿಗೆ 3 ಜನಕ್ಕೋ 5 ಜನಕ್ಕೋ ಅರ್ಶಿನ ಕುಂಕುಮ ಕೊಟ್ಟು 5 ಪ್ರದಕ್ಷಿಣೆ ಹಾಕಬೇಕು. 9 ವಾರ ಪೂಜೆ ಕೊಡಬೇಕು. ನಮ್ಮ ಹೆಸರು ಬಂದು ಶಿವಪ್ರಸಾದ್ ಅಂತ. ನಾವಿಲ್ಲಿ ಅರ್ಚಕರು. ಇದು ಓಪನಿಂಗ್ ಆಗಿ ಸರ್ ಎಷ್ಟು ದಿನ ಆಯಿತು? ಇದು 7 ತಿಂಗಳು ನಡೀತಾ ಇದೆ. ಇದು ಪುರಾತನ ಕಾಲದ ದೇವಸ್ಥಾನ. ಇದು ಅಂದರೆ 1000 ವರ್ಷ ಇತಿಹಾಸವುಳ್ಳ ದೇವಸ್ಥಾನ. ಇಲ್ಲಿ 2.5 ಕಿಲೋಮೀಟರ್ ಸರೌಂಡಿಂಗು ಯಾರೂ ನಾನ್ ವೆಜ್ ಉಪಯೋಗಿಸಲ್ಲ. ಆಮೇಲೆ ಇನ್ನೊಂದೇನಪ್ಪ ಅಂದರೆ ಇಲ್ಲಿ ಸರ್ಪ ಸಂಚಾರ ಜಾಸ್ತಿ ಇದೆ. ಅಂದರೆ ಸಿದ್ದೇಶ್ವರ ಸಂಚಾರ ಜಾಸ್ತಿ ಇದೆ. ಕಲ್ಲು ನೀರು ಕರಗೋ ಟೈಮಲ್ಲಿ ದೇವರು ಸಂಚಾರಕ್ಕೆ ಬರ್ತಾರೆ. ಅಂದರೆ ಪಂಜನಾಕಾರದಲ್ಲಿ. ಅಂದರೆ ಇಲ್ಲಿ ಯಾರು ದುಡ್ಡು ಕಾಸಿಗೆ ಯಾರು ಎಕ್ಸ್ಪೆಕ್ಟ್ ಮಾಡುವಂಥವ್ರು ಯಾರೂ ಇಲ್ಲ. ಅಂದರೆ ಇಲ್ಲೇನಪ್ಪ ಅಂದರೆ ಮುಖ್ಯವಾಗಿ ನಂಬಿಕೆ ಇರಬೇಕು, ಭಕ್ತಿ ಇರಬೇಕು. ನಂಬಿಕೆಗಿಂತ ದೊಡ್ಡದು ಯಾವುದೂ ಇಲ್ಲ. ಆಮೇಲೆ 1 ವಾರ 2 ವಾರ ಪೂಜೆ ಕೊಟ್ಬಿಟ್ಟು ಸ್ವಾಮಿ ನಂಗೆ ಸಂತಾನ ಆಗಿಲ್ಲ, ಆರೋಗ್ಯ ಸಮಸ್ಯೆ ಕಮ್ಮಿ ಆಗಿಲ್ಲ ಅನ್ನೋದಲ್ಲ. ಅಂದರೆ ವ್ರತ ಏನಿದೆ 5 ವಾರ ಅದು ಬಂದು ಪೂಜೆ ಕೊಟ್ಟು ಆರೋಗ್ಯ ಸಮಸ್ಯೆ ಏನೇ ಇದ್ರೂ ನಿವಾರಣೆ ಆಗುತ್ತೆ, ಸಂತಾನ ಸಮಸ್ಯೆ ಏನೇ ಇದ್ರೂ ಹಾಗೆ ಆಗುತ್ತೆ. ಅಂದರೆ 48 ದಿನ ಒಂದು ಮಂಡಲದೊಳಗೆ ಅದು ನಿವಾರಣೆ ಆಗುತ್ತೆ. ಸೋಮವಾರ, ಶುಕ್ರವಾರ, ಅಮಾವಾಸ್ಯೆ ಹುಣ್ಣಿಮೆ ದಿನ ಬಂದಿರೋದು ನಾವು ಮೂಲ ವಿಗ್ರಹ ಇರೋದು ಹಿಂದೆಗಡೆ ಏನು ನೋಡ್ತಾ ಹೋಗ್ತಿದ್ದೀರ ದೇವರು ಇದೆ ಮೂಲ ವಿಗ್ರಹ. ಪ್ರಸಾದ ತಿನ್ನೋಣ, ಪ್ರಸಾದ ಕೊಡ್ತಾ ಇದ್ದಾರೆ, ತಗೊಳ್ಳೋಣ. ಸರ್, ಎಷ್ಟು ದಿನ ಇದು ಓಪನ್ ಆಗಿದ್ದು? 7 months. ಹಾಂ, ಓಕೆ. ಬಸವ ನೋಡಿ ಹೇಗಿದೆ. ಶ್ರೀ ಸಿದ್ದೇಶ್ವರ ಸಿದ್ದಪ್ಪಾಜಿ ದೇವಸ್ಥಾನಕ್ಕೆ ದಾರಿ ಬಾಯಿಂದ ನೀರು ಬರ್ತಾ ಇದೆ. ಮತ್ತು 101 ಶಿವಲಿಂಗಗಳಿದೆ. ತುಂಬಾ ಚೆನ್ನಾಗಿದೆ. ದೇವಸ್ಥಾನ ಹೇಗಿದೆ ಅಂತ ತೋರಿಸ್ತಾ ಹೋಗ್ತೀನಿ.